ನಮಸ್ತೆ. ಇಂದು ಭೇಟಿಯಾದ ಕುಸುಮಗಳಲ್ಲಿ ಕಾಫಿ ಹೂ ಕೂಡ ಒಂದು. ಇದು ಬಯಲು ಸೀಮೆ, ಮಲೆನಾಡು ಎರಡೂ ಕಡೆ ಬೆಳೆಯುತ್ತೆ. ಇದು ಬಯಲು ಸೀಮೆಯ ಕಾಫಿ ಹೂವು. ನಾನು ಇಂದು ಭೇಟಿ ಮಾಡಿದ ಒಂದು ಕೈತೋಟದಲ್ಲಿ ಕಂಡಂಥ ಒಂದಷ್ಟು ಹೂವುಗಳ ಪರಿಚಯ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ಇದು ನರ್ಸರಿಯಿಂದ ತಂದಂತಹ ಹೂವಿನ ಗಿಡ ಆಗಿತ್ತು. ಅವರ ಕೈತೋಟದಲ್ಲಿ ನೆಡಲಿಕ್ಕೆ ಅಂಥೇಳಿ ದಾಸವಾಳ ಮತ್ತು ಗುಲಾಬಿ ಕೇಸರಿ ಬಣ್ಣದ ತಂದಿಟ್ಟಿದ್ದರು. ಅವರ ಅಂಗಳದಲ್ಲಿ ತುಂಬ ಗಿಡಮರಗಳು ಇದ್ದವು. ಅದರ ಜೊತೆಗೆ ನೋಡಿ ಈ ಟರ್ಕಿ ಕೋಳಿ ಇದ್ದು ಮತ್ತು ಒಂದು ಬಾತುಕೋಳಿ, ನಾಡು ಕೋಳಿಗಳು ಕೂಡ, ನಾಟಿ ಕೋಳಿ ಅಂತ ಹೇಳ್ತಾರೆ ಆ ಕೋಳಿ. ನಾನು ಬಾತುಕೋಳಿ ಥರ ಕ್ವಾಕ್ ಕ್ವಾಕ್ ಅಂದರೆ ಅದು ಕೂಡ ಶಬ್ದ ಮಾಡ್ತಾ ಇತ್ತು. ಟರ್ಕಿ ಕೋಳಿ ಇವು ಎರಡೂ ಅಂತ ಹೇಳಿದ್ರು. ನಿಮ್ಮೊಂದಿಗೆ ಹಂಚಿಕೊಂಡೆ. ಅವರು ನರ್ಸರಿಯಲ್ಲಿ ತಂದಂತಹ ಗುಲಾಬಿ ಹೂವಿನ ಗಿಡ ಅಂದರೆ ಅದನ್ನು ಭೂಮಿಗೆ ಹಾಕಿರೋದ್ರಿಂದ ಹೆಚ್ಚಿನ ಹೂಗಳನ್ನು ಕೂಡ ಕೊಡ್ತಾ ತುಂಬ ಹಸಿರಾಗಿ ನಳನಳಿಸ್ತಾ ಇತ್ತು. ನಿಜಕ್ಕೂ ಖುಷಿಯಾಯಿತು. ನಾವು ನರ್ಸರಿಯಲ್ಲಿ ತಂದ ಗಿಡಗಳನ್ನೆಲ್ಲ ಭೂಮಿಗೆ ಹಾಕಿದರೆ ಚೆನ್ನಾಗಿರುತ್ತೆ, ಪಾಟಲ್ಲಿ ಹಾಕಿದರೆ ಅಷ್ಟು ಖುಷಿ ಕೊಡಲಾರದು ಅನ್ನಿಸ್ತು. ಚೆಂಡು ಹೂವು ಇದನ್ನು ನಮ್ಮ ಹಳ್ಳಿಗಳಲ್ಲಿ ತರಕಾರಿಯ ತೋಟದ ಮಧ್ಯೆ ಹಾಕ್ತಾರೆ. ಇದು ತರಕಾರಿ ಗಿಡಗಳಿಗೆ ಬರತಕ್ಕಂಥ ಹುಳುಗಳನ್ನು ಕೊಲ್ಲುವ ಶಕ್ತಿ ಈ ಗಿಡಕ್ಕಿದೆ. ಹಾಗಾಗಿ ವೈಜ್ಞಾನಿಕವಾಗಿ ನಮ್ಮ ರೈತರು ಕಂಡುಕೊಂಡಂತಹ ಒಂದು ಸತ್ಯ ಇದು. ಕಾಕಡ ಅವರ ಅಂಗಡದಲ್ಲಿದ್ದಂಥ ಒಂದಷ್ಟು ಹೂಗಳ ಪರಿಚಯ ನಿಮ್ಮೊಂದಿಗೆ. ಇದು ಸದಾಪುಷ್ಪ ಆದರೆ ಇದು ನಾಟಿ ಎಲ್ಲ ಅನ್ಕೋತೀನಿ. ಇದು ಬೇರೆ ರೀತಿ ಇತ್ತು. ನಮ್ಮ ಹತ್ರ ಇರೋದು ಒಂದು ರೀತಿ ಸಫೋರ. ಇದು ಊಟಿ ಮಲ್ಲಿಗೆ ಅಂತ ಹೇಳ್ತಾರೆ. ನಿಜಕ್ಕೂ ಇದು ಎಷ್ಟು ಚೆಂದ ಇದೆ ಅಂದರೆ ಮುಟ್ಟಿದ್ರೆ ಹೊರಟು. ಆದರೆ ತಾಳಿಕೆ ನಾನು ಒಂದಷ್ಟು ಹೂಗಳನ್ನ ತಂದು ಪೂಜೆಗೂ ಕೂಡ ಬಳಸಿದೆ. ಚೆಂದ ಇತ್ತು. ಇದನ್ನು ಮಾಲೆಗಳಿಗೆ ಬಳಸ್ತಾರೆ. ಇದು ಮುತ್ತು ಮಲ್ಲಿಗೆ ಅಂಥೇಳಿ ನನ್ನ ಅಂಗಳದಲ್ಲೂ ಇದೆ. ಕೆಲವು ಕಾರಣಾಂತರಗಳಿಂದ ಅದು ಹೂ ಬಿಡ್ತಾ ಇಲ್ಲ. ಖುಷಿಯಾಯಿತು ನನಗೆ. ನಾನು ಭೇಟಿಯಾದ ಹೂಗಳು ಅನ್ನೋ ಶೀರ್ಷಿಕೆಯಲ್ಲಿ ಇದನ್ನು ತರೋ ಪ್ರಯತ್ನ ಮಾಡಿದೆ. ನಾವು ಆನ್ ದ ವೇ ಹೋಗಬೇಕಾದ್ರೆ ಅಲ್ಲೊಂದು ಕೆರೆ ಕಾಣಿಸ್ತು. ಅಲ್ಲೇನಾದರೂ ವಾಟರ್ ಲಿಲ್ಲಿ ಅಥವಾ ಕಮಲ ಇದೆಯಾ ಅನ್ನೋ ಕುತೂಹಲಕ್ಕೆ ನಾನು ಅಲ್ಲಿ ನಿಂತು ಹೋಗಿ ನೋಡಿದೆ. ವಾಟರ್ ಲಿಲ್ಲಿ ಜಾತಿಗೆ ಸೇರಿದಂತಹ ವಾಟರ್ ಪ್ಲ್ಯಾಂಟ್ ಒಂದು ನನ್ನ ಸೆಳೀತು. ಅದರ ಎಲೆಗಳು ಮಾತ್ರ ಬಿಡಿ ಬಿಡಿಯಾಗಿ ತಂತಾನೆ ಅಲ್ಲಲ್ಲಿ ಕಾಣಿಸ್ಕೋತಾಯಿತ್ತು. ಅದರ ಆ ಎಲೆಯ ಪಕ್ಕದಲ್ಲೇ ನೋಡಿ ಇಲ್ಲಿ ಕಾಣ್ತಾ ಇದೆ ಹೂಗಳು, ಮೊಗ್ಗುಗಳು ಕೂಡ ಇತ್ತು. ನಾನು ಕುತೂಹಲಕ್ಕೆ ಆಗೊಮ್ಮೆ ತಂದು ಹಾಕಿದ್ದೆ. ಅದು ಬರೀ ಇದೇ ಥರ ಇತ್ತು. ಅದು ಹೆಚ್ಚಿನ ಬೆಳವಣಿಗೆಯನ್ನು ಪಡ್ಕೊಳ್ಳೇ ಇಲ್ಲ. ಇದು ವಾಟರ್ ಲಿಲ್ಲಿ ಎಲೆ ಇರೋದ್ರಿಂದ ಮೋಸ್ಟ್ಲಿ ವಾಟರ್ ಲಿಲ್ಲಿಗೂ ಇದೇ ಥರ ಬರ್ಬೋದೇನೋ ಅಂತ ಅಂದ್ಕೊಂಡೆ. ಆದರೆ ಆಗಲಿಲ್ಲ. ನೋಡಿ ಈ ಥರ ಇರುತ್ತೆ. ನಾನು ಈ ಮೂರನ್ನು ಕೆರೆಯ ಒಳಗಡೆ ಬಿಡಿ ಬಿಡಿಯಾಗಿ ಅಲ್ಲಲ್ಲಿ ಇದು ಇರೋದ್ರಿಂದ ಅಂದರೆ ನಾವು ಬೇರು ಸಮೇತ ಕಮಲವನ್ನು ಅಥವಾ ವಾಟರ್ ಲಿಲ್ಲಿಯನ್ನು ತೆಗೆಯೋ ಅಷ್ಟು ಸಾಹಸ ಮಾಡಬೇಕಾಗಿರಲಿಲ್ಲ. ಅಲ್ಲಲ್ಲಿ ಇದರ ಎಲೆಗಳು ತೇಲಾಡ್ತಾ ಇತ್ತು. ಹಾಗಾಗಿ ಸರಳವಾಗಿ ಅದನ್ನು ನಮ್ಮ ಕೈಗೆಟ್ಕೋ ಥರ ಇತ್ತು. ಹಾಗಾಗಿ ಅದನ್ನು ನಾನು ಮನೆಗೆ ಕೂಡ ತಗೊಂಡು ಬಂದೆ ನೋಡೋಣ ಕುತೂಹಲಕ್ಕೆ ಅಂಥೇಳಿ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಉಳ್ಕೊಂಡೆ. ಆ ಒಂದು ಸಂದರ್ಭವನ್ನು ಆಸ್ವಾದಿಸಿದೆ. ಮುಗಿಲನ್ನು ಮುಟ್ಟುವ ಥರ ಇದ್ದಂತಹ ಆ ಕೆರೆಯ ಒಂದು ನೋಟ ನಿಜಕ್ಕೂ ರಮಣೀಯವಾಗಿತ್ತು ಮತ್ತು ಪ್ರಶಾಂತವಾಗಿತ್ತು. ಹಕ್ಕಿಗಳ ಕಲರವ, ಆ ಮೌನದಲ್ಲಿ ಏನೋ ಒಂದು ವಿಶೇಷತೆ ಇತ್ತು. ಮಾರ್ಗ ಮಧ್ಯದಲ್ಲಿ ಇದು ಶ್ರೀಮುದ್ರೆ ಪೆಟ್ಟಿಗೆ ಗಿಡ ಅಂತ ಹೇಳ್ತಾರೆ. ಅದರಲ್ಲಿ 2 ಥರದ ಹೂವುಗಳನ್ನು ಕಾಣ್ಬೋದು. ಈ ಥರದ ಹೂವು ನಮ್ಮ ಕಡೆ ಹೆಚ್ಚು ಕಂಡು ಬರಲ್ಲ. ಹಾಗಾಗಿ ಈ ಹೂವನ್ನು ಕೂಡ ಸೆರೆ ಹಿಡಿದೆ. ಯಾವುದೇ ಕಾಡು ಆಗಲಿ ಬೇರೆಯ ಹೂವು ಗಿಡಗಳು ಕೂಡ ನನ್ನನ್ನು ಸೆಳೆಯೋದು ಸಹಜ. ಮಾರ್ಗ ಮಧ್ಯೆ ನವಿಲು ಕೂಡ ದರ್ಶನವನ್ನು ನೀಡಿತು. ಹಾಗಾಗಿ ಅದನ್ನು ಕೂಡ ನಿಧಾನಕ್ಕೆ ವಾಹನವನ್ನು ನಡೆಸೋದ್ರ ಮೂಲಕ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ಒಂದು ಒಳ್ಳೆಯ ದಿನ ಆ ದಿನ ಆಗಿತ್ತು ನನಗೆ. ನಮ್ಮಂಥ ನಗರವಾಸಿಗಳಿಗೆ ಹಳ್ಳಿಗೆ ಹೋದಾಗ ಈ ಥರದ ಸಣ್ಣ ಸಣ್ಣ ಖುಷಿಗಳು ಕೂಡ ತುಂಬ ದಿನಗಳ ತನಕ ಒಂದೊಳ್ಳೆಯ ಮಧುರ ಅನುಭೂತಿಯನ್ನು ನೀಡುವಂಥದ್ದು. ನಾನು ತಂದಂತಹ ಕೆರೆಯಲ್ಲಿ ತಂದಂತಹ ಎಲೆ ಆ ಹೂವು ಬಿಟ್ಟಿರುವಂಥದ್ದು ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.